ಮುಂಜಾನೆ ಎದ್ದು ವೆನಿಸ್ ನ ಸೋ ನೈಸ್ ಅಂತ ಹೊಗಳುತ್ತಾ ಮುಂದೆ ನಾವ್ ಹೆಜ್ಜೆ ಹಾಕಿದ್ದು ಲಿಡೋ ಅನ್ನೋ ಈ ಬೀಚ್ ಜಾಗಕ್ಕೆ. ಇದು ವೆನಿಸ್ ಪ್ರಪಂಚಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದ್ರು ಒಂದು ಶಾಕು ನಮ್ಗಾಗಿ ಕಾದಿತ್ತು. ಹೌದು, ಇಲ್ಲಿನ ಎಲ್ಲಾ ಬೀಚ್ಗಳು ಪ್ರೈವೇಟ್ ರೆಸಾರ್ಟ್ಸ್ ಹೋಟೆಲ್ಸ್ ನ ತೆಕ್ಕೆಯಲ್ಲಿರೋದ್ರಿಂದ ಬೀಚ್ ನೋಡೋಕು ದುಡ್ಡು ಕೊಡ್ಬೇಕು. ಹಾಗೆ ಬರ್ದೇ ಇರೋ ಭಾಷೆಯಲ್ಲಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಎಕ್ಸ್ಪ್ರೆಸ್ ಮಾಡೋ ಅಷ್ಟರಲ್ಲಿ ಸಾಕಾಗಿ ಫೈನಲಿ ಉಚಿತವಾದ ಬೀಚ್ ನ ಖಚಿತವಾದ ಅಡ್ರೆಸ್ ನಮಗ್ ಸಿಕ್ತು. ಸ್ವಲ್ಪ ಹೊತ್ತು ಬೀಚ್ ನಲ್ಲಿ ಕೂತು ಈ ಸಾಗರಕ್ಕೂ ನಮ್ಮೂರಿನ ಸಾಗರಕ್ಕೂ ಇರುವ ವ್ಯತ್ಯಾಸವನ್ನ ಅನಲೈಸ್ ಮಾಡ್ತಾ ಒಂದಿಷ್ಟು ಫೋಟೋ ತಗೊಂಡು ಅಲ್ಲಿಂದ ಹೊರಟು ಬರ್ಬೇಕಾದ್ರೆ ಕೆಲವರಿಗೆ ಶಾಪಿಂಗ್ ಮಾಡೋ ಮನ್ಸಾಗಿತ್ತು. ನಾನು ತಿನ್ನೋಕೆ ಕಷ್ಟ ಪಡ್ತಾ ಇದ್ದ ಸ್ಯಾಂಡ್ವಿಚ್ ನ ಬ್ರೆಡ್ ಅನ್ನ ಅಲ್ಲಿದ್ದ ಫಾರಿನ್ ಪಾರಿವಾಳಕ್ಕೆ ಹಾಕಿ ದೊಡ್ಡ ಸೇವೆ ಮಾಡಿದ ಬಿಲ್ಡಪ್ ತಗೋಬೇಕಾದ್ರೆ ನಮ್ಮ ಶಟಲ್ ಬೋಟ್ ಬರುವ ಸಮಯ ಆಗಿತ್ತು. ಅಲ್ಲಿಂದ ಪುನಃ ರಿಟರ್ನ್ ಬರ್ಬೇಕಾದ್ರೆ ಸ್ವಲ್ಪ ಸಮಯ ನೆಮ್ಮದಿಯಿಂದ ಕಳಿಬೇಕು ಅಂತ ಅಲ್ಲೇ ಇದ್ದ ಪಾರ್ಕ್ ನ ಬಳಿ ಕೂತು ನೀಲಿ ಆಕಾಶದ ಕೆಳಗಿನ ನೀಲಿ ಸಮುದ್ರವನ್ನ ನೋಡಿ ಮನಸ್ಸಿಗೆ ಮುದ ಅನ್ಸಿತ್ತು. ನಮ್ಮ ರಿಟರ್ನ್ ಬಸ್ ಇದ್ದಿದ್ದು ರಾತ್ರಿ, ಇನ್ನು ಬಹಳಷ್ಟು ಸಮಯ ನಮ್ಗಿತ್ತು. ಸರಿ ಅಂತ ಮತ್ತೊಂದು ರೌಂಡು ಆ ಕಡೆ ಈ ಕಡೆ ಸುತ್ತಾಡ್ತಾ ಫೋಟೋಸ್ ತಗೋತಾ ಕೆನಾಲ್ ನ ಪಕ್ಕದಲ್ಲಿ ಕುಳಿತಿದ್ದಾಗ ನಮಗೆ ಕೇಳಿಸಿದ್ದು ಕೃಷ್ಣನಾಮ. ಶ್ರೀ ಕೃಷ್ಣನ ಭಜನೆ ವೆನಿಸ್ ಅಲ್ಲಿ ಅಂತ ಆಶ್ಚರ್ಯ ಪಡ್ತಾ ಇರ್ಬೇಕಾದ್ರೆ ಗೊತ್ತಾಗಿದ್ದು ಇದು ಇಸ್ಕಾನ್ ನ ಮಿಷನ್ ಅಂತ. ಹಾಗೆ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಸೂರ್ಯಾಸ್ತಮ ಆಗಿತ್ತು. ಹಾಗೆ ನಮ್ ರಿಟರ್ನ್ ಬಸ್ ನ ಸಮಯ ಕೂಡ ಹತ್ರ ಬಂದಿತ್ತು. ಈ ರಾತ್ರಿಯ ತಣ್ಣನೆ ಗಾಳಿಯ ಜೊತೆ ಇಡೀ ವೆನಿಸ್ ನ ನೆನಪುಗಳನ್ನ ಮೆಲುಕು ಹಾಕ್ಬೇಕಾದ್ರೆ ಒಂಥರ ಮುದ ಲೈಫ್ ಟೈಮ್ ನ ಎಕ್ಸ್ಪೀರಿಯನ್ಸ್ ನಮ್ಗಾಗಿತ್ತು. ಬಸ್ಗೆ ಕಾಯ್ತಾ ಒಂದಿಷ್ಟು ಹರಟೆ ತಮಾಷೆ ಮಾಡ್ಬೇಕಾದ್ರೆ ನಮ್ ಬಸ್ ಬಸ್ ಸ್ಟ್ಯಾಂಡ್ ಬಂದು ತಲುಪಿತ್ತು. ಅಲ್ಲಿಗೆ ವೆನಿಸ್ ನ ಅಧ್ಯಾಯ ಕೂಡ ಮುಗ್ದಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ ಬೆನ್ ತಟ್ಟಿ.